ಫ್ರೆಂಡ್ಸ್, ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ನನ್ನ ಮನಸ್ಫೂರ್ತಿಯಾಗಿ ನನ್ನ ಕನ್ನಡ ಲೈಫ್ ಸ್ಟೋರಿನಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಿರಿಯರು ಮನೆಯ ಲಕ್ಷಣ, ಅವರಿಲ್ಲದ ಮನೆ ಬಣಬಣ. ನಮ್ಮ ಹಿರಿಯರನ್ನು ಗೌರವಿಸಲು ಕನಿಷ್ಠ ಈ ಕೆಳಗಿನ 25 ನಿಯಮ ಪಾಲಿಸಬೇಕು. ಅವರ ಮುಂದೆ ಕುಳಿತಾಗ ಫೋನ್ಗಳನ್ನು ದೂರವಿಡಿ. ಅವರು ಹೇಳುವ ಮಾತುಗಳನ್ನು ಪೂರ್ತಿಯಾಗಿ ಕೇಳಿ, ಮಧ್ಯದಲ್ಲಿ ನಿಲ್ಲಿಸಬೇಡಿ. ಅವರ ಅಭಿಪ್ರಾಯ ಒಪ್ಪಿಕೊಳ್ಳಿ. ಅವರ ಜೊತೆ ಮಾತನಾಡುವಾಗ ಚಿತ್ತವಿಡಿ. ಅವರ ಜೊತೆ ಇರುವಾಗ ಗೌರವದಿಂದ ವ್ಯವಹರಿಸಿ. ಕೇವಲ ಸಂತೋಷದ ವಿಷಯ ಮಾತ್ರ ಹಂಚಿಕೊಳ್ಳಿ. ದುಃಖದ ವಿಷಯ ಆದಷ್ಟು ಅವಾಯ್ಡ್ ಮಾಡಿ. ಅವರಿಗೆ ಇಷ್ಟವಿರುವ ಗೆಳೆಯರ ಆಪ್ತರ ಬಗ್ಗೆ ಮಾತ್ರ ಮಾತಾಡಿ. ಅವರ ಸಂತೋಷದ ದಿನಗಳ ಬಗ್ಗೆ ನೆನಪಿಸಿ. ಅವರು ಹೇಳಿದ್ದನ್ನೇ ಹೇಳುತ್ತಿದ್ದರೆ ನೀವು ಹೊಸದಾಗಿ ಕೇಳುತ್ತಿರುವಾಗ ಹಾಗೇ ಇರಿ. ಕಳೆದು ಹೋದ ಕಹಿ ವಿಷಯಗಳನ್ನು ನೆನಪಿಸಬೇಡಿ, ಮರೆಯುವಂತೆ ಮಾಡಿ. ಅವರ ಮುಂದೆ ಕುಳಿತಾಗ ಬೇರೆಯವರ ಜೊತೆ ಮಾತನಾಡಬೇಡಿ. ಅವರ ಮುಂದೆ ಗೌರವ ಕುಳಿತುಕೊಳ್ಳಿ. ಅವರ ಮಾತನ್ನು ತೆಗಳಬೇಡಿ. ಅವರು ಮಾತನಾಡುವ ಅರ್ಧಕ್ಕೆ ನಿಲ್ಲಿಸಬೇಡಿ. ಅವರ ವಯಸ್ಸಿಗೆ ಬೆಲೆ ಕೊಡಿ. ಅವರ ಮುಂದೆ ಅವರ ಮಕ್ಕಳನ್ನು ಬೈಬೇಡಿ. ಅವರ ಮುಂದೆ ಮೊಮ್ಮಕ್ಕಳು ಹೊಡೆಯಬೇಡಿ. ನೀವು ಎಷ್ಟೇ ದೊಡ್ಡ ಹುದ್ದೆಯದಲ್ಲಿ ನಿಮ್ಮ ಗೆಳೆಯರ ಮುಂದೆ ನಿಮ್ಮ ಹಿರಿಯರನ್ನು ಗೌರವಿಸಲು ಇಲ್ಲದಿದ್ದಿರಿ. ಗೆಳೆಯರು ಕೂಡ ಗೌರವಿಸುವುದಿಲ್ಲ. ಅವರ ಮುಂದೆ ಜೋರಾಗಿ ಮಾತನಾಡಬೇಡಿ. ಅವರ ಮುಂದೆ ಕಾಲು ತೋರಿಸುವ ಹಾಗೆ ಕುಳಿತುಕೊಳ್ಳಬೇಡಿ. ಅವರ ಕಡೆ ಬೆನ್ನು ಮಾಡಿ ಕುಳಿತುಕೊಳ್ಳಬೇಡಿ. ಅವರ ನ್ಯೂನತೆಯನ್ನು ಪದೇ ಪದೇ ಎತ್ತಿ ತೋರಿಸಬೇಡಿ. ಸಣ್ಣ ಸಣ್ಣ ಬಳಕೆಯನ್ನು ಅವರ ಮುಂದೆ ಹೇಳಬೇಡಿ. ಅವರು ಮಾಡಿದ ಸಂಪ್ರದಾಯಗಳನ್ನು ಬದಲಿಸಲು ಪ್ರಯತ್ನಿಸಬೇಡಿ. ನಿಮ್ಮ ಕಷ್ಟಗಳನ್ನು ಆದಷ್ಟು ತಿಳಿಸಬೇಡಿ, ಆದರೆ ಅವರಿಂದ ಸಲಹೆ ಪಡೆದುಕೊಳ್ಳಿ. ಇವೆಲ್ಲ ಮಾಡಬೇಕಾದ್ರೆ ಅದು ನಿಮ್ಮಿಂದ ಆಗಲ್ಲ. ಒಂದು ವೇಳೆ ಆಗಿರೋ ತುಂಬ ಒಳ್ಳೆಯದು. ಪ್ರಯತ್ನ ಅಂತೂ ಮಾಡಿ. ಇವೆಲ್ಲ ನೀವು ಅವ್ರ ಮುಂದೆ ಈ ಥರ ನಡೆದುಕೊಂಡರೆ ಮಾತ್ರ ಅವರಿಗೆ ನೀವು ಇಷ್ಟವಾಗುತ್ತೀರಿ. ಇಲ್ಲಪ್ಪ ಅಂತಂದರೆ ಅಷ್ಟೇ, ಅದು ನಿಮಗೆ ಬಿಟ್ಟಿದ್ದು ಅಷ್ಟೇ. ಸೊ ನಾನು ತಿಳಿದಿರೋದು ನಾನು ಹೇಳಿದ್ದೀನಿ. ಅದು ನಿಮಗೆ ಏನು ಅನಿಸಿದೆ ಅಂತ ನೀವು ಹೇಳಿ. ಥ್ಯಾಂಕ್ ಯು ಸೋ ಮಚ್.